ಮಹಾತಪಸ್ವಿ ಲಿಂಗೈಕ್ಯ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳ ತಪೋಭೂಮಿ ಜಮಖಂಡಿ ತಾಲೂಕಿನ ಶ್ರೀ ಜಗದೀಶ್ವರ್ ವಿರಕ್ತಮಠ ಕಡಪಟ್ಟಿ ಹಂಚಿನಾಳ ಶ್ರೀ ಜಗದೀಶ್ವರ್ ಹಾಗೂ ಕೈಲಾಸಪತಿ ದೇವರ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಸಟಸ್ಥರ ಬ್ರಹ್ಮಿ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಮುತ್ತಿನ ಕಂತಿಮಠ ಜಮಖಂಡಿ, ಮಾತೋಶ್ರೀ ಪ್ರಮೀಳಾ ತಾಯಿಯವರು, ಪೂಜ್ಯ ಶ್ರೀ ಅಭಿನವ ರಾಚೋಟೇಶ್ವರ ದೇವರು, ಶ್ರೀ ಮಹದೇವ್ ಇಟ್ಟಿ ಹಿರಿಯರು, ಕಡಪಟ್ಟಿ ಹಂಚಿನಾಳ ಸಮಸ್ತ ಸದ್ಭಕ್ತ ಮಂಡಳಿ, ಗುರು ಹಿರಿಯರು, ಯುವಕರು ಉಪಸ್ಥರಿದ್ದರು. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ನನ್ನ ಹೆಸರು ಮಹಾದೇವ ಇಟ್ಟಿ ಅಂತೇಳಿ ಕಡಪಟ್ಟಿ ಗ್ರಾಮದವರು. ಮತ್ತು ಈ ಜಗದೀಶ್ವರ ಜಾತ್ರೆ ಜರುಗೋದಂದ್ರೆ ಇದು ಸರ್ಕಾರ ಕಾಲದಿಂದನೂ ಕೂಡ ದೊಡ್ಡ ಪ್ರಮಾಣದಿಂದ ನಡ್ಕೊಂಡು ಬಂದದ. ಇದನ್ನ ರಾಚೋಟೇಶ್ವರ ಅಜ್ಜಾರು ಸರ್ಕಾರ ಜೋಡಿ ಅವರ ಬಾಂಬೆ ಪುನಃ ಆ ಹಂತ ಇದ್ರ ಒಳಗೆ ರೇಸಿನಲ್ಲಿ ಗೆದ್ದು ಗಾಳಿಗಂಡ ಅನ್ನಿಸ್ಕೊಂಡ ಬಿರುದ ಪಡೆದಂಥ ರಾಚೋಟೇಶ್ವರ ಜಾತ್ರೆ ಮತ್ತು ಜಗದೀಶ್ವರ ಜಾತ್ರೆ ಅವರು ಗುರುಗಳು
ಇಲ್ಲಿ ದೊಡ್ಡ ಪವಾಡ ಪುರುಷರಿದ್ರು. ಆ ಸರ್ಕಾರಗ ಮತ್ತು ಆ ಅಜ್ಜರಿಗೆ ಅಷ್ಟೇ ಒಡನಾಟ ಇತ್ತು. ಅಂತ ಒಡನಾಟನ್ನು ಇನ್ನೂವರೆಗೆ ಎಲ್ಲ ಈಗ ಭಕ್ತಾದಿಗಳು ಮತ್ತು ಗುಡಿ ಅರ್ಚಕರು ಮತ್ತು ಅಭಿನ ರಾಚೇಟೇಶ್ವರ ಗುರುಜಿಯವರು ಗುರುಗಳು ಅವರು ಎಲ್ಲರೂ ಕುಡ್ಕೊಂಡೀಗ ಪರಂಪರೆ ನಡೆಸ್ಕೊಂಡ ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಿಂದ ಸಾಗ್ತದೆ. ಮತ್ತು ಎಲ್ಲಿಂದ ಏನು ಟೈಮ್ಕ 5 ಗಂಟೆಕಂದ್ರೆ ಲಕ್ಷ ಗಂಟೆ ಜನ ಸೇರಿ ಮತ್ತು ರಥ ಜಗ್ಗು ಕಾರ್ಯಕ್ರಮ ಇರ್ತತೆ. ರಥ ಜಗದೀಶ್ವರ ರಥ ಭಾಳ ಅದ್ದೂರಿಯಿಂದ ಸಾಗ್ತದೆ. ಅದಕ್ಕೆ ಎಲ್ಲೆಲ್ಲಿ ದೂರಿಂದ ಭಕ್ತರು ಬರ್ತಾರೆ. ಮತ್ತು ಮುಂದೆ ಇಲ್ಲಿ ಅನ್ನ ಪ್ರಸಾದ ಅದು ರಾಚೇಟೇಶ್ವರ ಬಯಕೆ ಮತ್ತು ಅವ್ರು ಮಾಡಿದಂಥ ಅವಾಗ ಆಗಿನ ಸರ್ಕಾರ ಕಾಲದಾಗ ಒಂದು ಕರಿಗಡಬ ತುಪ್ಪ ಮೆದು ಸಕ್ರಿ ಅವ್ರ ಕರೆದ ಭಕ್ತಾದಿಗಳನ್ನ ಉಣಿಸ್ತಿದ್ರು. ಅದನ್ನೇ ಪರಂಪರೆ ಇಟ್ಕೊಂಡು ಇವತ್ತಿನ ದಿವಸ ಕೂಡ ಅದ ಪರಂಪರೆ ನಡೆಸ್ಕೊಂಡ ನಮ್ಮ ಕಡಪಟ್ಟಿ ಗ್ರಾಮಸ್ಥರು ಮತ್ತು ಆಜುಬಾಜು ಎಲ್ಲ ಹೂನೂರ ಕಡಪಟ್ಟಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಕೂಡ್ಕೊಂಡ ಅದನ್ನ ನಡೆಸ್ಕೊಂಡು ಬಂದಿದ್ವಿ. ಈಗೂ ಕೂಡ ನಮ್ಮ ಜಮಖಂಡಿ ಶಾಸಕರಾಗಿರ್ತಕ್ಕಂಥ ಅವರು ಒಂದು 20 ವರ್ಷದಿಂದ ಕೂಡ ನಮ್ಮಲ್ಲಿ ಆ ಕಡಬ ಮತ್ತು ತುಪ್ಪ ಅದನ್ನೆಲ್ಲ ಅವರೇ ಅದನ್ನ ಗುರುಗಳ ಮಾತಿನಂತೆ ಅವ್ರು ಪ್ರತಿ ವರ್ಷ ಅವರೇ ಕೊಡ್ತಾರ ಮತ್ತು ಅದನ್ನ ನಡೆಸ್ಕೊಂಡು ನಡೆದಾರ. ಮತ್ತು ಜಗದೀಶ್ವರ ಜಾತ್ರೆ ಇಲ್ಲಿ ಗುರುಜಿಗಳು ಎಲ್ಲ ಗುರುಗಳು ಬರ್ತಾರ. ಮತ್ತು ಒಳ್ಳೆ 5 ದಿವಸ ನಂತರ ಒಳ್ಳೆ ಪ್ರವಚನ ಇರ್ತದ. ಮತ್ತು ಧಾರ್ಮಿಕ ಕಾರ್ಯಗಳು ನಡೀತಾವ, ಅನ್ನ ಪ್ರಸಾದ ನಡೀತದ. ಇವತ್ತು ಚಂತಕ ಎಲ್ಲರೂ ನಮ್ಮ ಕಡಪಟ್ಟಿ ಗ್ರಾಮದ ತಾಯಿಂದಿರು ಭಕ್ತಿಯಿಂದ ಸೇವೆ ಮಾಡ್ತಾರ. ಕಡಬ ಮಾಡುವಂತ ಸೇವೆ ಭಕ್ತಿಯಿಂದ ಮಾಡ್ತಾರೆ. ಗಂಡು ಮಕ್ಕಳೆಲ್ಲರೂ ಕೂಡ ಅನ್ನ ಕಾರ್ಯಕ್ರಮ ಅನ್ನ ಸಾರ ಅವೆಲ್ಲರಿಗೂ ಮಗದಿ ಭಕ್ತಿಯಿಂದ ಮಾಡಿರ್ತಾರೆ. ಮತ್ತು ಒಂದು 8-10 ದಿವಸ ಕೂಡ ಪಟ್ಟಿ ಮಾಡಿರ್ತಾರೆ. ಹನಿ ಹನಿ ಕೂಡಿದ್ರ ಹಳ್ಳದಂತೆ ಆ ಭಗವಂತನ ಜಾತ್ರೆ ಒಳ್ಳೆ ಅದ್ದೂರಿ ಅಂತೆ ನಡ್ಕೊಂಡ್ ಬಂದದ. ಇನ್ನೂ ಆ ಭಗವಂತ ಒಳ್ಳೆ ನಮಗೆ ಶಕ್ತಿ ಕೊಡ್ಲಿ, ನಮ್ಮ ಊರಿಗೆ ಶಕ್ತಿ ಕೊಡ್ಲಿ. ಪ್ರತಿ ವರ್ಷದಕ್ಕಿಂತಲೂ ಮುಂದಿನ ವರ್ಷ ಮತ್ತೆ ಹೆಚ್ಚಿಗೆ ಕೊಡುವಂತ ಶಕ್ತಿ ನಮಗೆ ಭಗವಂತ ಕೊಡ್ಲಿ ಅಂತೇಳಿ ಯಾರ ಮಾತು ಮುಗಿಸ್ತು. ಜೈ ಹಿಂದ್, ಜೈ ಕರ್ನಾಟಕ. ಓಂ ಶ್ರೀ ಗುರು ಬಸವಲಿಂಗ, ಓಂ ಶ್ರೀ ಗುರು ಕುಮಾರೇಶ್ವರ. ಪ್ರಥಮದಲ್ಲಿ ಆ ಜಗದೀಶ್ವರನನ್ನ ಕೈಲಾಸಪತಿ ದೇವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಅದೇ ರೀತಿ ಶತಮಾನಗಳನ್ನು ಕಂಡಿರುವಂತ ಲಿಂಗೈಕ್ಯ ರಾಚೋಟೇಶ್ವರ ಶಿವಯ್ಯನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಇವತ್ತಿನ ದಿನ ಶ್ರೀ ಕಡಪಟ್ಟಿ ಮತ್ತು ಹಂಚನಾಳ ಗ್ರಾಮದಲ್ಲಿ ನಡೆಯುತ್ತಿರುವಂತ ಜಗದೀಶ್ವರ ಹಾಗೂ ಕೈಲಾಸಪತಿ ದೇವರ ಜಾತ್ರಾ ಮಹೋತ್ಸವ ಬಹಳಷ್ಟು ಅದ್ದೂರಿಯಿಂದ ಬಹಳಷ್ಟು ಸುಂದರವಾಗಿ ಇಲ್ಲಿನ ಎಲ್ಲ ಸದ್ಭಕ್ತರು, ಹಿರಿಯರು, ಯುವಕರು ಎಲ್ಲರೂ ಸೇರಿ ಬಹಳಷ್ಟು ಸುಂದರವಾಗಿ ಜಾತ್ರಾ ಮಹೋತ್ಸವವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜಾತ್ರೆಗೂ ಪೂರ್ವದಲ್ಲಿ 5 ದಿನಗಳ ಪರ್ಯಂತರ ಅಧ್ಯಾತ್ಮ ಪ್ರವಚನವಿರುತ್ತದೆ ಮತ್ತು ಆ ದೀಪಾಲಂಕೃತ ರಥ ಇವತ್ತಿನ ದಿನ ಜರುಗುವಂಥದ್ದು. ಅದರ ನಂತರದಲ್ಲಿ ಪ್ರಸಾದ ದಾಸೋಹನೂ ಕೂಡ ಇಲ್ಲಿ ನಡೆಯುವಂತ ವ್ಯವಸ್ಥೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಎಲ್ಲ ಪ್ರಮುಖರು, ಗುರು ಹಿರಿಯರು ಬಹಳಷ್ಟು ಸುಂದರವಾಗಿ ಕಾರ್ಯಕ್ರಮವನ್ನ ಮಾಡಿಕೊಡ್ತಿದ್ದಾರೆ. ಆ ಎಲ್ಲ ಕಡಪಟ್ಟಿ ಹಂಚನಾಳ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರ ಮೇಲೆ ಆ ಜಗದೀಶ್ವರನ ಕೈಲಾಸಪತಿ ದೇವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಜಮಖಂಡಿ ತಾಲೂಕಿನ ಕಡಪಟ್ಟಿ ಮತ್ತು ಹಂಚನಾಳ ಗ್ರಾಮದ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಜಗದೀಶ್ವರನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷನೂ ಕೂಡ ಉಗಾದಿಯ ಒಂದು ಪರ್ವದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಬಹಳಷ್ಟು ವೈಭವದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಜಗದೀಶ್ವರನ ಜಾತ್ರಾ ಮಹೋತ್ಸವದಲ್ಲಿ ಈ ಭಾಗದಲ್ಲಿ ಅಮರಾಯಿ ಜಾತ್ರೆ ಅಂತ ಹೇಳಿ ಅದು ಕೂಡ ಈ ಭಾಗದಲ್ಲಿ ನಡೆದುಕೊಂಡು ಬರುವಂಥದ್ದನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಬಹಳ ಇತಿಹಾಸ ಪ್ರಸಿದ್ಧ ಹೊಂದಿರತಕ್ಕಂಥ ಕ್ಷೇತ್ರ ಇದು. ಹಾಗಾಗಿ ಜಗದೀಶ್ವರನಲ್ಲಿ ಕೂಡ
ಇವತ್ತಿನವರೆಗೂ ಕೂಡ ಸಾಕಷ್ಟು ಸದ್ಭಕ್ತರು ಬಂದು ಇಲ್ಲಿ ಭಕ್ತಿಯಿಂದ ಸೇವೆ ಮಾಡುವುದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಜೊತೆಗೆ ಬಹಳಷ್ಟು ಪವಾಡ ಪುರುಷ, ಯಾಕಂದ್ರೆ ಅವನಿಗೆ ಬಂದು ನಡ್ಕೊಂಡಂತ ಎಲ್ಲ ಭಕ್ತರಿಗೆ ಅವ್ರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನ ಜಗದೀಶ್ವರನು ಕೂಡ ಮಾಡ್ತಾ ಬಂದಿದ್ದಾನೆ. ಹಾಗಾಗಿ ಅಂತಹ ಒಂದು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷನೂ ಕೂಡ ಯುಗಾದಿಯ ಒಂದು ಹಬ್ಬದ ನಿಮಿತ್ತವಾಗಿ ಈ ಜಾತ್ರಾ ಮಹೋತ್ಸವ ಬಹಳಷ್ಟು ಸಡಗರದಿಂದ ನಡೀತಾ ಬಂದಿದೆ. ಅದರ ಜೊತೆಗೆ ಕೈಲಾಸಪತಿಯ ಜಾತ್ರಾ ಮಹೋತ್ಸವ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಸೇರಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಜಾತ್ರಾ ಮಹೋತ್ಸವವನ್ನ ಬಹಳಷ್ಟು ವೈಭವದಿಂದ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಆ ಜಗದೀಶ್ವರನ ಕೃಪಾ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಮೇಲೆ ಆ ಭಗವಂತ ನೀಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಎನ್ನ ಆರಾಧ್ಯ ದೈವ ಶ್ರೀ ಜಗದೀಶ್ವರನನ್ನು ಮತ್ತು ಎನ್ನ ಗುರುಗಳಾದಂಥ ರಾಜೋಟೇಶ್ವರ ಮಹಾಸ್ವಾಮಿಗಳವರನ್ನು ಮನದ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತು ಶ್ರೀ ಜಗದೀಶ್ವರನ ಜಾತ್ರಾ ಮಹೋತ್ಸವ. ಈ ಜಗದೀಶ್ವರ ಮಠವನ್ನ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜೋಟೇಶ್ವರ ಮಹಾಶಿವಯೋಗಿಗಳು ಹಠಯೋಗ ಸಾಧನೆಯನ್ನು ಮಾಡಿ ಇಲ್ಲಿ ತಮ್ಮ ಗುರುವಿನ ಸಮಾಧಿಯ ಮೇಲೆ ಒಂದು ಮಠವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಮಾಡಿ ಅಷ್ಟೇ ಅಲ್ಲದೆ ಅದಕ್ಕೆ ಏನು ಬೇಕಾಗಿರತಕ್ಕಂತ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ರಥವನ್ನ ಅದಕ್ಕೆ ಏನ್ ಬೇಕೆಲ್ಲವನ್ನೂ ಅವರು ಇಲ್ಲಿ ಅನುಕೂಲ ಮಾಡಿ ಒಂದು ಜಾತ್ರಾ ಮಹೋತ್ಸವ ವಿಜೃಂಭಣೆ ನಡೆಯುವ ರೀತಿ ಮಾಡಿದ್ದಾರೆ. ಅದು ಈಗ 100 ವರ್ಷಕ್ಕೆ ಸಮೀಪ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಅವನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳೆಲ್ಲರೂ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಅವನ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಜಗದೀಶ್ವರನು ಕೂಡ ಇಲ್ಲಿ ಒಂದು ವಿಶೇಷ ಹೇಳ್ಬೇಕಂದ್ರ ಆ ಜಗದೀಶ್ವರನಿಗೆ ಪೇಡೆ ಅಂದ್ರೆ ಬಹಳ ಪ್ರೀತಿ. ಯಾರಾದ್ರೂ ಏನಾದ್ರೂ ಸಾಮಾನ ಕಳದ್ರ ಪೇಡೆ ಬೆಡ್ಕೊಂಡ್ರ ಅವ್ರ ಕೆಲಸ ಬಹಳ ಸಲೀಸಾಗಿ ಆಗ್ತಾ ಇದೆ. ಅದಕ್ಕೆ ಮತ್ತಷ್ಟೇ ಅಲ್ಲದೆ ಅವನಿಗೆ ಹಣೆ ಹಚ್ಚಿ ಯಾರು ಏನು ಕೇಳ್ಕೊತಾರ ಅದನ್ನೆಲ್ಲವನ್ನು ಅವ್ರು ನೆರವೇರಿಸ್ತಾ ಇದ್ದಾನೆ. ಅಂತ ಶಕ್ತಿ ಆ ಜಗದೀಶ್ವರನಲ್ಲಿದೆ. ಆದ ಕಾರಣ ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಮ್ಮ ಭಕ್ತಾದಿಗಳೆಲ್ಲರೂ, ನಮ್ಮ ಕಡಪಟ್ಟಿ ಹಂಚಿನಾಳದ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ತಾಯಂದಿರಾಗಿರ್ಬೋದು, ಎಲ್ಲರೂ ಸೇರಿ ಅವನ ಜಾತ್ರೆಯನ್ನು ಬಹಳ ವೈಭವದಿಂದ ಮಾಡ್ತಾ ಬಂದಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಜಾತ್ರೆಯಲ್ಲಿ ಕರಿಗಡುಬು, ತುಪ್ಪ, ಮುದ್ದಿ ಸಕ್ಕರೆ ಈ ತರ ಒಂದು ಪ್ರಸಾದವನ್ನ ಬಂದ ಭಕ್ತಾದಿಗಳಿಗೆಲ್ಲ ಸಲ್ಲಿಸ್ತಾ ಇದ್ದಾರೆ. ಇಂಥ ಒಂದು ಈ ವಿಶೇಷ ಈ ಜಾತ್ರಾ ಮಹೋತ್ಸವ ಸಾಗಿ ಬರ್ತಾ ಇದೆ. ಇಲ್ಲಿಗೆ ನನ್ನ ನಡುವಾನಿಗೆ ವಿರಾಮ ಮಾಡ್ತೀನಿ.